ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನನ್ನಾಣೆ ಸೂಪರ್ ನಾಣೆ ರೀ 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 ನಿಂತ್ಕೋರಿ. ರೀ ನಿಂತ್ಕೋರಿ. ಲೇ ಹೊಂಡ್ರಲೆ ಆತ್ರ ಏನಾರ ಏನ್ ನಿಂದು ಪ್ರಾಣ ಹೋದ್ರು ಎಮ್ಮಿಕ್ಕೂ ಹೋಗಲ್ಲ ಅನ್ನೋ ತರ ಆಡ್ತೀಯಲ್ಲ. ಲೋಕ ಕಲ್ಯಾಣ ಕೆಲಸ ಮಾಡಕತ್ಯಾನ, ಯಾಕೆ ಹಿಂಗ್ ಕೂಗ್ತಿದಿ? ಅದು ಸುಹಾಸಿನಿ ಪೂಜೆಗೆ ಡಿಸಿ ಮೇಡಮ್ ಬರ್ತಾರಲ್ಲ, ಅವ್ರಿಗೆ ನಮ್ಮ ವಾಡೆ ಕಡೆಯಿಂದ ಒಂದ್ ನೆನ್ಪಿನ ಕಾಣಿಕೆ ಕೊಡ್ಬೇಕ್ರಿ. ಹಾ ಕೊಡಾಕ ಬೇಕು. ನಮ್ ಡಿಸಿ ಮೇಡಮ್ ಪಲ್ವಿ ಅವ್ರ 7 ಜನ್ಮ ಎತ್ತಿದ್ರು ಮರಿಬಾರ್ದ, ಆ ತರ ಕಾಣಿಕೆ ಕೊಡ್ಬೇಕು. ನೆನಪುಗಳೇ ಆಸ್ತಿ. ಜೋಗ್ತವ ಹೇಳ್ಯಾರ. ಡಿಸಿ ಮೇಡಮ್ ಮಗಳು ಬಂದು ಪೂಜೆ ಎಲ್ಲ ಸಾಗುವಾಗಾದ್ರೆ ನನಗ್ ಮಕ್ಕಳಾಗ್ತದಂತ. ಮಕ್ಕಳಾಗೋದು ಪೂಜೆಯಿಂದ ಅಲ್ಲ ಬೇ, ಡಿಸಿ ಮೇಡಮ್ ಇಂದ. ನಾನು ಪ್ರಯತ್ನ ಮಾಡಕತ್ತೀನಿ. ಏನಂದ್ರಿ? ಏನಿಲ್ಲ ಇಲ್ಲ, ನೀವೇನೋ ಗೊಣಗ್ತಾ ಇದ್ರಿ. ಏನಿಲ್ಲ ಬೇ, ನಿನ್ನ ಪ್ರಯತ್ನ ಮೆಚ್ಚುಗೆ ಆಗ್ತದ. ನಿನಗ್ ಮಕ್ಕಳಾಗಿಲ್ಲ ಅಂತ ಕಲೆಕ್ಟರ್ ಮೇಡಮ್ ಕರ್ಸೋದೈತಲ್ಲ, ಅದು ಸೂಪರ್ ಐತೆ. ಪಲ್ಲವಿ ಮೇಡಮ್ ಬಂದ್ರ ಮಗು ಆಗ್ತದ. ಇದಲ್ಲ ವಿಚಾರ. ಅನು ಜೊತೆನ ಬರ್ತಾರ. ನೆನ್ಪಿನ ಕಾಣಿಕೆ ಏನ್ ಕೊಡ್ಲಿ? ನನ್ನೇ ಕೊಡು. ಕಾಣಿಕೆ ತಗೋ ಅಂತ ನಿಮ್ಮನ್ ಕೊಡೋದ? ಏನ್ ದಡ್ಡ ಇದೀರಿ ನೀವು. ನೀನು ತಲೆ ತಿನ್ಬೇಡ, ಬಜಾರ್ಗ್ ಹೋಗಿ ಏನಾರ ತಂದ್ಕೊಡು. ನಾನ ತರ್ಲ? ಏನು ಬೇಡ, ಮನ್ಯಾಗ ಬೇಕಾದಷ್ಟ ಐತಿ, ನಾ ಅದ ಕೊಡ್ತೀನಿ. ಮೊದ್ಲೇ ಸಾರಿ ಪಲ್ಲವಿ ಮೇಡಮ್ ಇಲ್ಲಿ ಬರ್ತಾರ, ಅವ್ರ ಸ್ವಾಗತ ಚಲೋ ಆಗಿರ್ಬೇಕು, ತಿಳಿತಾ? ಓ ಹಾ, ಬೇಗ ಹೋಗಿ ತಯಾರಾಗ್ರಿ. ತಿಂದ ಆಯ್ತಾ? ಅದು ತಿಂದಿದ್ದು ಆಯ್ತು, ಅರುಗೂ ಆಯ್ತು. ವೆರಿ ಗುಡ್. ಅದೇನೋ ಕಣ್ಮುಚ್ಕೊಂಡ್ ನಿದ್ದೆ ತರ ಮಾಡ್ತಿರಲ್ಲ, ಅದು ಆಯ್ತಾ? ಅದು ಆಯ್ತು. ಅದು ನಿದ್ದೆ ಅಲ್ಲ, ಧ್ಯಾನ ಅಂತಾರೆ. ಹಾಗಾದ್ರೆ ನಿಮ್ ಹೋಮ್ವರ್ಕ್ ಎಲ್ಲ ಮುಗ್ದಿದೆ? ಎಸ್, ನಂದೆಲ್ಲ ಮುಗೀತು. ಯಾಕೆ ಇಷ್ಟೊಂದು ಕೇಳ್ತಾ ಇದೀಯಾ? ಅದಾ, ನನಗೆ ತುಂಬಾ ಬೋರ್ ಆಗ್ತಾ ಇದೆ. ಓ, ಹೆಂಗೋ ಫ್ರೀ ಇದ್ದೀರಲ್ಲ, ನಾವಿಬ್ರು ಆಟ ಆಡೋಣವಾ? ಮನೆ ಕಟ್ಟೋ ಆಟ ಆಡೋಣವಾ? ಬನ್ನಿ ಮಾವ, ಆಟ ಆಡೋಣ ಪ್ಲೀಸ್. ಬೋರ್ ಆಗ್ತಾ ಇದೆ, ಬನ್ನಿ ಮಾವ. ಏಯ್, ಹೋಗ್ ಡ್ರಾಯಿಂಗ್ ಮಾಡ್ಕೋ. ಆಟ ಅಂತೆ ಆಟ. ಇದಕ್ಕೆ ನಾನು ನಿನ್ ಸ್ಕೂಲ್ಗೆ ಹೋಗ್ದೆ ಮನೇಲಿರೋದು. ಯಾವಾಗ ನೋಡಿದ್ರು ಆಟ ಆಟ ಆಟ. ನೆಟ್ಟಿಗೆ ಓದಲ್ಲ, ಬರಿಯಲ್ಲ. ಈ ಮನೆಯವ್ರು ನೋಡಿದ್ರೆ ನನ್ನನ್ನ ಎಕ್ಸಾಂಪಲ್ ಕೊಟ್ಟು ಮಾತಾಡ್ತಾರೆ. ಓದ್ದೇ ಇದ್ರೆ ಬರಿದೇ ಇದ್ರೆ ಗೀತಿನ ತರ ಆಗ್ತೀಯ ಅಂತ. ಹೋಗೆ. ಅದಕ್ಕೆ ಯಾಕೆ ಇಷ್ಟು ರೇಗ್ತೀಯಾ? ಇದಕ್ಕಿನ್ನು 4 ವರ್ಷ ಕಣೆ. ಅದೇನ್ MBBS ಓದಕ್ ಹೋಗ್ತಾ ಇದೆ ಈಗ. ಅನು ವಯಸ್ಸೇನಿದೆಯೋ ಆ ವಯಸ್ಸಿನ ಎಲ್ಲಾ ಮಕ್ಕಳಿಗೂ ಆಟನೇ ಅಪ್ಪ ಅಮ್ಮ ಸರ್ವಸ್ವ ಎಲ್ಲ. ಮಾವ, ಬನ್ನಿ ಹಾಗಾದ್ರೆ ಆಟ ಆಡೋಣ. ಏಯ್, ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಮಾಡ್ಕೋ ಹೋಗು. ರೀ, ನೀವೇನ್ರಿ ಇವಳ ಜೊತೆ ಮಾತಾಡ್ಕೊಂಡು ನಿಂತಿದ್ದೀರಲ್ಲ? ಮುದ್ರಾ ಯೋಜನೆಯಲ್ಲಿ ಸ್ವಂತ ವ್ಯಾಪಾರ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಸಾಲ ಕೊಡ್ತಾರೆ, ಅದ್ರ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ನೀವಿನ್ನೂ ಹೋಗಿಲ್ವಾ? ಆಗ್ಲೇ ಹೊರಟಿದ್ದೆ ಕಣೆ. ಅನು ಬಂದ್ಲು, ಮಾತಾಡ್ತಾ ಇದ್ದೆ ಅಷ್ಟೇ. ರೀ, ಮೊದ್ಲು ಹೊರಡಿ, ಮಾಡೋ ಕೆಲ್ಸ ಮಾಡಿ ಹೋಗಿ. ಸರಿ ಅನು, ಮಧ್ಯಾಹ್ನ ಬರ್ತೀನಲ್ಲ, ಬಂದ್ಮೇಲೆ ಊಟ ಮಾಡಿ ಆಟ ಆಡೋಣ, ಓಕೆನಾ? ಬಾಯ್. ನೀವಾದ್ರೂ ಬಂದ್ ಆಟ ಆಡಿ. ನನ್ಗೆ ನಂದು ನನ್ ಗಂಡಂದು ಬಟ್ಟೆ ಒಗೆಯೋದ್ ಬಾಕಿ ಇದೆ. ನೀನ್ ಬಂದ್ ಸಹಾಯ ಮಾಡ್ತೀಯಾ? ಆಮೇಲೆ ನಿನ್ ಜೊತೆ ಬಂದ್ ಆಟ ಆಡ್ತೀನಿ. ನೀವು ನನ್ ಜೊತೆ ಆಟ ಆಡಕ್ ಬರ್ತೀನಿ ಅಂದ್ರೆ ನಾನ್ ನಿಮಗೆ ಹೆಲ್ಪ್ ಮಾಡ್ತೀನಪ್ಪ. ಏನು ಬೇಡ, ನೀನ್ ಹೋಗಿ ಓದ್ಕೋ, ಸುಮ್ನೆ ಹೇಳ್ದೆ. ಆಮೇಲೆ ಅತ್ತೆ ನನ್ನ ಬಟ್ಟೆ ಒಗೆಯಕ್ ಕರೆದ್ರು ಅಂತ ಹೋಗಿ ಮನೆಯವ್ರಿಗೆ ಹೇಳ್ಬಿಟ್ಯಾ?
ಬಂದೆಲ್ಲ ನಂತಲ್ಲೇ ತಿಂತಾರೆ. ಥೂ. ಏನಾಯ್ತ್ರಿ? ಯಾಕ್ ಗಾಡಿ ನಿಲ್ಸಿದ್ರಿ? ಏನಾಗಿದೆ ನೋಡ್ತೀನಿ ನಮ್ಮವ್ರೆ. ಕಾರ್ ಹಿಂಗ್ ಕೈ ಕೊಡ್ತದ ಅಂದ್ರ ನಮ್ ಕೆಲ್ಸಕ್ಕೆಲ್ಲ ಅಡಚಣೆ ಆಗಿ ನಾವ್ ಮನೆಗ್ ಹೋಗೋದು ಲೇಟ್ ಆಗ್ತೈತಿ. ಅತ್ಯಾರ್ ನೋಡಿದ್ರ ನೀನ್ ಜಾಸ್ತಿ ಹೊತ್ತ ಆಚೆ ಇರಂಗಿಲ್ಲ, ಲಗುನ ಬಾ ಅಂತಾರ ನಂಗ. ಏನ್ ಮಾಡೋದ್ ಹಿಂಗಾದ್ರ? ಚಾಲು ಆಗಕ್ ಇನ್ನೂ ಎಷ್ಟೊತ್ ಬೇಕ್ರಿ? ಗೊತ್ತಿಲ್ಲ ಇರವ್ವ, ಹೋಗಿ ಅದೇನ ನೋಡ್ಲೆ. ಹಾ ಸರಿ ಅಣ್ಣವ್ರ. ಅಲ್ಲಿ ನೋಡ್ಲೆ. ಆಯ್ತ್ರಿ ಅಣ್ಣಾರ. ಗಾಡಿ ನಿಲ್ಸಿ. ಈ ಮಾಧವಿ ಅಮ್ಮವರು ವಾಡಿ ಆಚೆ ಮಂದಿನ ಜಾಸ್ತಿ ಭೇಟಿ ಆಗೋಂಗಿಲ್ಲ, ಇದು ಅವ್ರ ಕಾನೂನು. ಈ DC ಮೇಡಮ್ ಅವರು ಎದಕ್ಕಾದ್ರೂ ಬಂದ್ರು. ಥತ್, ಇದೊಳ್ಳೆ ಧರ್ಮ ಸಂಕಟ ಆತು. ನಮಸ್ತೆ. ಮಾರ್ಕೆಟ್ಗೆ ಹೊರಟಿರೋ ಹಾಗಿದೆ. ಹೂನ್ರಿ ಮೇಡಮ್ ಅವ್ರ, ಮುಂದಿನ ವಾರ ಸುಹಾಸನಿ ಪೂಜಾ ಮತ್ತ ಬಾಗ್ನ ಕೊಡೋ ಕಾರ್ಯಕ್ರಮ ಐತಲ್ರಿ, ಅದ್ರ ಸಂಬಂಧ ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡೋದೈತ್ರಿ. ಅದಕ್ಕ ಹೋಗ್ತಿದ್ವಿ. ಅನುಗಿ ಸುಹಾಸಿನಿ ಪೂಜಾ ಮಾಡಿ ಬಾಗ್ನ ಕೊಟ್ಟು ಕೈ ಮುಗಿದ್ರ ನನ್ ಮಡ್ಲಿಗೆ ಒಂದು ಮಗು ಬರ್ತದ. ಹೆಂಗೈತ್ ನೋಡ್ರಿ ಆ ದೇವ್ರಾಟ. ಅಂದಂಗ ಅನು ಹೆಂಗಿದಾಳ್ರಿ? ಅವಳಿಗೇನು, ಮನೇಲಿ ಆರಾಮಾಗಿ ಆಟಾಡ್ತಿದ್ದಾಳೆ. ಆಡ್ಲಿ ಬಿಡ್ರಿ, ನಮ್ ತರ ದೊಡ್ಡವರಾದ್ಮೇಲ ಈ ಸಂಸಾರ ಅನ್ನೋ ಸಾಗರದಲ್ಲಿ ಈಜೋದ್ ಇದ್ದಿದ್ದೇ ಐತಿ. ನಾವೆಷ್ಟೋ ಈಜ್ಪಟು ಆಗಿರ್ಲಿ. ನಮಸ್ಕಾರ ರೀ ಮೇಡಮ್ ಅವರ. ನಮಸ್ತೆ. ಸಣ್ಣ ಖರೀದಿ ಇತ್ರಿ, ಅದಕ್ಕೋಸ್ಕರ ಬಂದಿವ್ರಿ. ಗಾಡಿ ಇದ್ದಕ್ಕಿದ್ದಂಗ ಕೈ ಕೊಡ್ತ್ರಿ. ನಮ್ ಹುಡ್ಗ ಚೆಕ್ ಮಾಡಕತ್ತಾನ. ನಿಮಗ್ ಹೊತ್ತಾಗಿರ್ಬೇಕು, ನೀವ್ ಹೊಂಡ್ರಿ ಆಫೀಸ್ಕ ಮೇಡಮ್ನವ್ರ. ಹಾ, ಮೇಡಮ್ ಅವ್ರನ್ನ ದಿನಾ ನೋಡ್ಬೇಕು, ಮಾತಾಡ್ಬೇಕು ಅಂದ್ರ ಅವ್ರ ಸಿಗ್ವಲ್ರು. ಅಪರೂಪಕ್ ಸಿಕ್ಕ್ಯಾರ, ಮಾತಾಡೋಣ ಬಿಡಿ ಧರ್ಮಣ್ಣವ್ರ. ಮತ್ತೇರಿ ಮೇಡಮ್ ಅವ್ರ, ಮನಿ ಕಡೆ ಎಲ್ಲ ಆರಾಮ? ಹಾ. ಅವತ್ ಮನೆಗ್ ಬಂದಿದ್ನಲ್ಲ ಪೂಜಿ ಕರಿಯಾಕ, ನಿಮ್ ಅತ್ತಿ ನನ್ಗ ಬಾಳ್ ಮೆಚ್ಗೆ ಆದ್ರ. ಊಟ ತಗೊಂಡು ನಿಮ್ ಆಫೀಸ್ಗೆಲ್ಲ ಬರ್ತಾರ ನಿಮ್ ಅತ್ತಿ? ಅತ್ತೆ ಅಂದಿದ ತಕ್ಷಣ ನೆನ್ಪಾಯ್ತು. ಅವತ್ತು ನೀವ್ ನಮ್ ಮನೆಗ್ ಬಂದಾಗ ಫೋನಲ್ಲಿ ನಮ್ ಆಫೀಸ್ ನೋಡ್ದೆ ಅಂತ ಹೇಳಿದ್ರಿ. ಯಾರ್ ಫೋನಲ್ಲಿ ನೋಡಿದ್ರಿ? ಹಾ, ನಿಮ್ ಆಫೀಸ್ ಮಾತ್ರ ಮಸ್ತ್ ಕಾಣಿಸ್ತಿತ್ತು ಮೊಬೈಲ್ನಾಗ.